ಮೊಳಕೇರಾದಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪದೇ ಪದೇ ಸ್ಫೋಟದ ಆತಂಕದಲ್ಲಿದ್ದಾರೆ ಗ್ರಾಮಸ್ಥರು. ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಭೇಟಿ ನೀಡಿದ್ದಾರೆ. ಬೀದರ್ನ ಮೊಳಕೇರಾದಲ್ಲಿ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ಸ್ಫೋಟದಿಂದಾಗಿ ಅಲ್ಲಿನ ಗ್ರಾಮಸ್ಥರು ಭಯಭೀತರಾಗಿದ್ದಾರೆ, ಆತಂಕಕ್ಕೆ ಒಳಗಾಗಿದ್ದಾರೆ. ಈಗ ಸದ್ಯಕ್ಕೆ ಸ್ಥಳಕ್ಕೆ ಸಚಿವರಾದ ಈಶ್ವರ್ ಖಂಡ್ರೆ, ರಹೀಂ ಖಾನ್ ಭೇಟಿ ಕೊಟ್ಟಿದ್ದಾರೆ. ಖುದ್ದು ಭೇಟಿಯನ್ನ ನೀಡಿ ಮಾಹಿತಿಯನ್ನ ಸಂಗ್ರಹಿಸ್ತಾ ಇದ್ದಾರೆ ಸಚಿವರು. ಘಟನೆಯ ಬಗ್ಗೆ ಪ್ರದೀಪ್ ಗುಂಟಿ ಎಸ್ಪಿ ಸಂಪೂರ್ಣ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಗ್ರಾಮಸ್ಥರೊಂದಿಗೆ ಸಭೆ ನಡೆಸ್ತಾ ಇದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ಸಚಿವರ ಮುಂದೆ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಪದೇ ಪದೇ ಸ್ಫೋಟ ಯಾಕೆ ಆಗ್ತಾ ಇದೆ ಅಂತ ಗೊತ್ತಾಗ್ತಿಲ್ಲ, ಆತಂಕದಲ್ಲೇ ಜೀವನ ನಡೆಸುವಂತಾಗಿದೆ ಅಂತ ಹೇಳಿ ಅಲ್ಲಿನ ಗ್ರಾಮಸ್ಥರು ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಎಲ್ಲಂದ್ರಲ್ಲಿ ಕೆಮಿಕಲ್ ತ್ಯಾಜ್ಯ ಬಿಟ್ಟು ಹೋಗ್ತಿದ್ದಾರೆ. ಇದರಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ. ಸಮಸ್ಯೆಗಳ ಬಗ್ಗೆ ಸಚಿವರಿಗೆ ಗ್ರಾಮಸ್ಥರು ವಿವರಣೆ ಕೊಟ್ಟಿದ್ದಾರೆ. ಯಾಕಂದ್ರೆ ಎಲ್ಲೆಂದ್ರಲ್ಲಿ ಕೆಮಿಕಲ್ ತ್ಯಾಜ್ಯ ಬಿಟ್ಟು ಹೋಗ್ತಾ ಇರೋದ್ರಿಂದ ಜನ ಜಾನುವಾರುಗಳಿಗೆ ಸಮಸ್ಯೆ ಆಗ್ತಾ ಇದೆ, ರೋಗ ಬಾಧೆ ಹೆಚ್ಚಾಗ್ತಾ ಇದೆ. ಪದೇ ಪದೇಯಾಗಿ ಈ ಸ್ಫೋಟದಿಂದ ನಮಗೆ ತೊಂದರೆಗಳು ಆಗ್ತಾ ಇದೆ, ಸಮಸ್ಯೆಗಳು ಆಗ್ತಾ ಇದೆ ಅಂತ ಹೇಳಿ ಸಚಿವ ಈಶ್ವರ್ ಖಂಡ್ರೆಗೆ ಖುದ್ದು ಗ್ರಾಮಸ್ಥರೇ ತಮ್ಮ ಅಳಲನ್ನ ತೋಡ್ಕೊಳ್ತಿದ್ದಾರೆ. ಈಗಾಗಲೇ ಎಸ್ಪಿ ಪ್ರದೀಪ್ ಗುಂಟಿ ಅವರು ಕೂಡ ಸ್ಥಳದಲ್ಲಿ ಮುಖಾಂ ಹೂಡಿದ್ದಾರೆ. ಅಂದ್ರೆ ಈ ಒಂದು ಸ್ಫೋಟ ಎಲ್ಲಿಂದ ಕೇಳಿಸ್ತಾ ಇದೆ, ಜೊತೆಗೆ ಈ ಸ್ಫೋಟಕ್ಕೆ ಕಾರಣ ಏನು, ಅಥವಾ ಅಲ್ಲೇನಾದ್ರೂ ಅಕ್ರಮವಾಗಿ ಗಣಿಗಾರಿಕೆ ನಡೀತಾ ಇದೆಯಾ, ಈ ಎಲ್ಲ ವಿಚಾರಗಳನ್ನ ಈಗ ಪೊಲೀಸರು ತನಿಖೆ ಮಾಡ್ತಾ ಇದ್ದಾರೆ. ಸದ್ಯಕ್ಕೆ ಸ್ಥಳಕ್ಕೆ ಸಚಿವರು ಭೇಟಿ ಕೊಟ್ಟು ಗ್ರಾಮಸ್ಥರ ಸಮಸ್ಯೆಯನ್ನ ಆಲಿಸಿದ್ದಾರೆ. ಇಷ್ಟು ದೊಡ್ಡ ಚರ್ಚೆ ಆಗಿದೆ. 7 ತಿಂಗಳಿಂದ ಆದ್ರೂ ಯಾವುದೇ ಸ್ಟೇಟ್ಮೆಂಟ್ ಅಂತ ಕೊಡ್ತಾ ಇಲ್ಲ ನಮಗೆ. ಏನು ಕಾಸ್ ಅಂತ ಇನ್ನೂ ಕೂಡ ಗೊತ್ತಾಗಿಲ್ಲ. FSL ರಿಪೋರ್ಟ್ ಬಂತು, ಎಲ್ಲನೂ ಕೂಡ ಆಗ್ತು. ಎದ್ರ ಬಗ್ಗೆ ಆಗಿದೆ ಅಂತ ಯಾವನ್ನೂ ಕೂಡ ಇಲ್ಲ. ಮತ್ತು ಮೊನ್ನೆ ಏನು ಇದು ಆಗೋದಕ್ಕಿಂತ 3 ಡೇಸ್ ಬಿಫೋರ್ ಅವಗೂ ಕೂಡ ಶಬ್ದ ಬಂತು. ನಮ್ಮ ಪೊಲೀಸ್ ಡಿಪಾರ್ಟ್ಮೆಂಟ್ದವರು ತಾವು ಬಂದಿದ್ದಾರೆ. ಬೀದರ್ನಲ್ಲಿ ಅನುಮಾನಾಸ್ಪದ ಸ್ಫೋಟ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸ್ಫೋಟದಿಂದ 5 ಮಕ್ಕಳಿಗೆ ಗಂಭೀರ ಗಾಯಗಳಾಗಿದೆ. ಅಷ್ಟಕ್ಕೂ ಮೊಳಕೇರಾದಲ್ಲಿ ನಿಜಕ್ಕೂ ಆಗಿದ್ದೇನೆ, ಈ ಸ್ಫೋಟ ಎಲ್ಲಿಂದ ಸಂಭವಿಸಿದೆ, ಈ ಸ್ಫೋಟ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದು ಸಾಕಷ್ಟು ಕುತೂಹಲ ಇದೆ. ಯಾಕಂದ್ರೆ ಈ ಒಂದು ಸ್ಫೋಟದಿಂದ ಈಗ 5 ಮಕ್ಕಳಿಗೆ ಗಂಭೀರ ಗಾಯ ಆಗಿರುವಂಥದ್ದು. ಮೊಳಕೇರಾದ ಮನೆಗಳಲ್ಲಿ ಅಕ್ರಮ ಕೆಮಿಕಲ್ ಸಂಗ್ರಹ ಮಾಡಲಾಗಿದೆಯಾ, ಹಾಕಿದ್ರೆ ಮೊಳಕೇರಾದ ಕೆಲವು ವ್ಯಕ್ತಿಗಳಿಂದ ಕೆಮಿಕಲ್ ಸಂಗ್ರಹಿಸಲಾಗಿದೆ ಅನ್ನುವಂತಹ ಮಾಹಿತಿ ಕೂಡ ಸಿಕ್ಕಿದೆ. ಸಂತ್ರಸ್ತ ಮಕ್ಕಳ ಪೋಷಕರಿಗೆ ಚಳಿ ಬಿಡಿಸಿದ್ದಾರೆ ಸಚಿವ ಈಶ್ವರ್ ಖಂಡ್ರೆ. ನಿಮ್ಮ ಮನೆ ಗಂಡಸರಿಗೆ ಮೊದಲು ಬುದ್ಧಿ ಹೇಳಿ, ಮನೆಯಲ್ಲಿ ಕೆಮಿಕಲ್ ಸಂಗ್ರಹಿಸಿ ಇಡಬೇಡಿ ಅಂತ ಹೇಳಿ ಸಚಿವರೇ ಈಗ ಗ್ರಾಮಸ್ಥರಿಗೆ ಬುದ್ಧಿ ಹೇಳ್ತಿದ್ದಾರೆ. ಅಕ್ರಮ ಕೆಮಿಕಲ್ ಸಂಗ್ರಹದ ಬಗ್ಗೆ ಈಶ್ವರ್ ಖಂಡ್ರೆ ತರಾಟೆಗೆ ತೆಗೆದುಕೊಂಡಿದ್ದಾರೆ. तुम्हारे मर्दों को बोलो ऐसे केमिकल मत लेके आओ बोल के बोलो। केमिकल वहाँ सा नहीं है, वो साबित भी हुआ है। तुम्हारे दिमाग में रहने दो। सुनो बच्चों के लिए ठीक है, बच्चों का हम देखभाल करते हैं, चिंता मत करो। ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ದುರ್ಗಪ್ಪ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದುರ್ಗಪ್ಪ, ಈ ಮೊಳಕೇರಾದಲ್ಲಿ ಸ್ಫೋಟ ಪ್ರಕರಣ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಜೊತೆಗೆ ಈ ಸ್ಫೋಟದ ಹಿಂದೆ ಯಾರಿದ್ದಾರೆ, ಜೊತೆಗೆ ಈ ಕೆಮಿಕಲ್ ಸಂಗ್ರಹವನ್ನ ಯಾಕೆ ಮಾಡಲಾಗಿತ್ತು ಅನ್ನುವಂಥದ್ದು ಈಗ ಯಕ್ಷ ಪ್ರಶ್ನೆ. ಹಾಗಾಗಿ ಇವತ್ತು ಸಚಿವರು ಭೇಟಿ ಕೊಟ್ಟಿದ್ರಲ್ಲ, ಆ ಸಂದರ್ಭದಲ್ಲಿ ಗ್ರಾಮಸ್ಥರು ಏನ್ ಹೇಳಿದ್ರು, ಸಚಿವರಿಗೆ ಏನ್ ಭರವಸೆ ಕೊಟ್ರು, ಏನೆಲ್ಲ ಅಪ್ಡೇಟ್ ಸಿಗ್ತಾ ಇದೆ? ಚೈತ್ರ, ನಿನ್ನೆ ಬೆಳಗ್ಗೆ ಏನು ಮೊಳಕೇರಾ ಗ್ರಾಮದಲ್ಲಿ ನಿಗೂಢ ವಸ್ತು ಒಂದು ಸ್ಫೋಟಗೊಂಡಿತ್ತು. ಸ್ಫೋಟಗೊಂಡ ಪರಿಣಾಮವಾಗಿ 4 ಮಕ್ಕಳು ಸೇರಿದಂತೆ 6 ಜನರಿಗೆ ಗಂಭೀರ ಗಾಯವಾಗಿದ್ದು, ಅದರಲ್ಲಿ 2 ಸ್ಥಿತಿ ಚಿಂತಾಜನಕವಾಗಿರ್ತಕ್ಕಂಥದ್ದು. ಈಗಾಗಲೇ ಏನು ಹೈದರಾಬಾದ್ ಮತ್ತು ಸೋಲಾಪುರದಲ್ಲಿ ಪ್ರತ್ಯೇಕವಾಗಿ ಚಿಕಿತ್ಸೆ ಕೂಡ ನೀಡಲಾಗ್ತದ್ದು. ಈ ಒಂದು ಬೆನ್ನಲ್ಲೇ ಏನು ಇವತ್ತು ಬೆಳಗ್ಗೆ ಈಶ್ವರ್ ಖಂಡ್ರೆ ಅವರು ಏನು ಬ್ರಿಮ್ಸ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆದಿರ್ತಕ್ಕಂಥ ಗಾಯಾಳು ಮಕ್ಕಳ ಆರೋಗ್ಯವನ್ನ ವಿಚಾರಿಸುವ ಮೂಲಕ ಮತ್ತೆ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ರು. ನಂತರ ಏನು ಮೊಳಕೇರಾ ಗ್ರಾಮಕ್ಕೆ ಶಾಸಕರು ಭೇಟಿ ನೀಡಿದ್ರು. ಈ ಭೇಟಿ ನೀಡಿದಂತ ಸಂದರ್ಭದಲ್ಲಿ ಏನು ಘಟನಾ ಸ್ಥಳದಲ್ಲಿ ಇರತಕ್ಕಂತ ಎಲ್ಲ ಸಂಪೂರ್ಣ ಮಾಹಿತಿಯನ್ನು, ಅಂದ್ರೆ ಯಾವ ರೀತಿಯಾಗಿ ಸ್ಫೋಟ ಆಯ್ತು, ಯಾವ ಮನೆಯಲ್ಲಿ ಕೆಮಿಕಲ್ ಇತ್ತು ಅನ್ನೋದ್ರ ಬಗ್ಗೆ ಪೊಲೀಸರಿಂದ ಮಾಹಿತಿಯನ್ನ ಪಡೆದುಕೊಂಡ್ರು. ಅದಾದ ಬಳಿಕ ಏನು ಮೊಳಕೇರಾ ಗ್ರಾಮಸ್ಥರ ಜೊತೆಗೆ ಒಂದು ಸಭೆಯನ್ನ ಮಾಡ್ತಾರೆ. ಆ ಸಭೆಯಲ್ಲಿ ಗ್ರಾಮಸ್ಥರ ಒಂದು ಅಳಲನ್ನ ಕೇಳುವಂತ ಅಹವಾಲನ್ನ ಸ್ವೀಕರಿಸ್ತಾರೆ. ಈ ಸಂದರ್ಭದಲ್ಲಿ ಗ್ರಾಮಸ್ಥರು ಹೇಳ್ತಾ ಇರ್ತಕ್ಕಂಥದ್ದು, ಪದೇ ಪದೇ ಒಂದೇ ಜಾಗದಲ್ಲಿ ಸ್ಫೋಟ ಆಗ್ತಾ ಇದೆ, ಮತ್ತೆ ಯಾಕೆ ಆಗ್ತಾ ಇದೆ ಸ್ಫೋಟ ಅಂತ ಗೊತ್ತಾಗ್ತಾ ಇಲ್ಲ. ಕಳೆದ ಬಾರಿಯೂ ಸ್ಫೋಟ ಆದಂತ ಸಂದರ್ಭದಲ್ಲಿ ಮಗುವಿನ ಪಾದ ತುಂಡಾಗಿತ್ತು. ಈ ಸಾರಿ 5-6 ಜನರಿಗೆ ಗಾಯ ಆಗಿದೆ. ಹೀಗೆ ಆದ್ರೆ ಹೇಗೆ ಮಾಡೋದು ಅನ್ನೋ ಒಂದು ಅಳಲನ್ನ ತೋಡ್ಕೊಳ್ತಾರೆ. ಈ ಸಂದರ್ಭದಲ್ಲಿ ಸಚಿವರು
ಅದು ಈ ಹಿಂದೆ ಸರ್ಕಾರದ ಗಮನಕ್ಕೆ ಯಾವುದೇ ಸ್ಫೋಟ ಬಂದಿರಲಿಲ್ಲ. ಈಗ ಸದ್ಯ ನಮ್ಮ ಗಮನಕ್ಕೆ ಬಂದಿದೆ. ಸರ್ಕಾರ ಇದನ್ನ ಅತ್ಯಂತ ಗಂಭೀರವಾಗಿ ಪರಿಗಣಿಸಿದ್ದು ಈ ಸಮಗ್ರ ತನಿಖೆಯನ್ನ ನಡೆಸ್ತೀವಿ, ಯಾರು ತಪ್ಪಿಸ್ತಿದ್ರೆ ಅವರ ವಿರುದ್ಧ ಕ್ರಮ ಕೈಗೊಳ್ತೀವಿ ಅನ್ನೋ ಒಂದು ಭರವಸೆಯನ್ನ ನೀಡಿದ್ದಾರೆ. ಅಷ್ಟೇ ಅಲ್ಲ, ಈ ಸಂದರ್ಭದಲ್ಲಿ ಏನು ಗಾಯಾಳುಗಳ ಕುಟುಂಬಸ್ಥರು ಸಚಿವರ ಮುಂದೆ ಕಣ್ಣೀರನ್ನ ಹಾಕ್ತಾರೆ. ಈ ಸಂದರ್ಭದಲ್ಲಿ ನಿಮ್ಮ ಮನೆಯವರಿಗೆ ಮೊದಲು ಏನು ಕೆಮಿಕಲ್ ಸಂಗ್ರಹಿಸಿ ಇಡಬೇಡಿ ಅನ್ನೋ ಒಂದು ಬುದ್ಧಿ ಮಾತು ಹೇಳಿ ಅನ್ನೋ ಒಂದು ತಾಕೀತನ್ನು ಕೂಡ ಮಾಡ್ತಾ ಇರ್ತಕ್ಕಂಥದ್ದು. ಮತ್ತೆ ಯಾವ ಮನೆಯಲ್ಲಿ ಕೆಮಿಕಲ್ ಇತ್ತು ಅಂತ ಹೇಳಲಾಗ್ತಾ ಇದೆ, ಆ ಮನೆಯನ್ನ ಆ ಜಾಗದಿಂದ ಬೇರೆಡೆ ಸ್ಥಳಾಂತರ ಮಾಡಬೇಕು ಅನ್ನೋ ಒಂದು ಒತ್ತಾಯವನ್ನ ಗ್ರಾಮಸ್ಥರು ಮಾಡ್ತಾ ಇರ್ತಕ್ಕಂಥದ್ದು. ದುರ್ಗಪ್ಪ, ಈಗ ಸ್ಫೋಟದಲ್ಲಿ ಗಂಭೀರವಾಗಿ ಗಾಯಗೊಂಡಿದ್ದಾರ ಮಕ್ಕಳ ಸಿಚುವೇಶನ್ ಹೇಗಿದೆ? ಜೊತೆಗೆ ಈಗ ಎಷ್ಟು ಮನೆಗಳಲ್ಲಿ ಈ ರೀತಿಯಾಗಿ ಕೆಮಿಕಲ್ ಸಂಗ್ರಹ ಮಾಡಲಾಗಿದೆ? ಯಾರು ಕೊಡ್ತಿದಾರಂತೆ ಈ ಕೆಮಿಕಲ್? ಯಾವ ಕಾರಣಕ್ಕಾಗಿ ಮನೆಯಲ್ಲಿ ಸಂಗ್ರಹ ಮಾಡ್ತಿದಾರಂತೆ ಕೆಮಿಕಲ್ನ? ಚೈತ್ರ, ಏನು ಹುಮ್ನಾಬಾದು ಮೊದಲೇ ಇಂಡಸ್ಟ್ರಿಯಲ್ ಏರಿಯಾ ಇರ್ತಕ್ಕಂಥದ್ದು. ಅಲ್ಲಿ ಪದೇ ಪದೇ ಏನು ಕೆಲವೊಂದಿಷ್ಟು ಜಮೀನುಗಳಲ್ಲಿ ಆಗಿರ್ಬೋದು, ಅರಣ್ಯ ಪ್ರದೇಶಗಳಲ್ಲಿ ಕೆಮಿಕಲ್ ತ್ಯಾಜ್ಯವನ್ನ ಸುರಿದು ಹೋಗ್ತಕ್ಕಂಥ ಘಟನೆಗಳು ಆಗ್ತಾನೆ ಇದ್ವು. ಅಧಿಕಾರಿಗಳು ಕೂಡ ಅಲ್ಲಿ ಭೇಟಿ ಕೊಡ್ತಾ ಇದ್ರು. ಭೇಟಿ ಕೊಟ್ಟರು ಯಾವುದೇ ಒಂದು ಕ್ರಮಕ್ಕೆ ಮುಂದಾಗ್ತಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಾ ಇದ್ರೆ, ಈ ಒಂದು ವಿಷಯವನ್ನ ಸ್ವತಃ ಏನು ಗ್ರಾಮಸ್ಥರ ಸಚಿವರ ಮುಂದೆ ಹೇಳ್ತಾರೆ. ಅದಕ್ಕೆ ಏನು ಮಾಜಿ ಸಚಿವ ರಾಜಶೇಖರ್ ಪಾಟೀಲ್ ಅವರು ಕೂಡ ಸಾಥ್ ಧ್ವನಿಗೂಡಿಸಿ ಈ ರೀತಿಯಾಗಿ ಪದೇ ಪದೇ ಕೆಮಿಕಲ್ಗಳು ಇಲ್ಲಿ ಈ ಮನೆಗಳಲ್ಲಿ ಸಿಗ್ತಾ ಇದೆ, ಮತ್ತೆ ಎಲ್ಲೆಂದರಲ್ಲಿ ಚೆಲ್ತಾ ಇದ್ದಾರೆ, ಇದರಿಂದ ಜನ ಮತ್ತು ಜಾನುವಾರುಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ ಅನ್ನೋ ಒಂದು ಮಾಹಿತಿಯನ್ನ ಕೊಟ್ಟಾಗ ಸಚಿವರು ರಾಜ್ಯ ಮಟ್ಟದ ಒಂದು ತಂಡವನ್ನ ಕಳಿಸಿ ಇದ್ರ ಬಗ್ಗೆ ಪರಿಶೀಲನೆ ನಡೆಸ್ತೀನಿ ಅಂತ ಹೇಳಿದರೆ, ಅಷ್ಟೇ ಅಲ್ಲ ಯಾವುದೇ ಕಾರಣಕ್ಕೂ ಎಲ್ಲೂ ಈ ಗ್ರಾಮದೊಳಗೆ 1 ಲೀಟರ್ ಕೆಮಿಕಲ್ ಬರದೇ ಇರೋ ಹಾಗೆ ಕ್ರಮ ಕೈಗೊಳ್ಳುತ್ತೆ ಅನ್ನೋ ಒಂದು ಮಾಹಿತಿನ ಇರ್ತಕ್ಕಂಥದ್ದು. ಅಷ್ಟಕ್ಕೂ ಈ ಕೆಮಿಕಲ್ ಯಾವುದಕ್ಕೆ ಬಳಕೆ ಆಗ್ತಿತ್ತು, ಯಾರು ಸಂಗ್ರಹಿಸಿಟ್ಟಿದ್ರು ಅನ್ನೋದೇ ಈಗ ಯಕ್ಷ ಪ್ರಶ್ನೆ ಆಗಿರ್ತಕ್ಕಂಥದ್ದು. ಮತ್ತೆ ಪೊಲೀಸರು ಕೂಡ ಈ ಬಗ್ಗೆ ಸಮಗ್ರವಾದಂತ ತನಿಖೆಯನ್ನ ನಡೆಸಿರ್ತಕ್ಕಂಥದ್ದು. ಮತ್ತೆ ನಮ್ಗೆ ಬಂದಿರತಕ್ಕಂಥ ಮಾಹಿತಿ ಪ್ರಕಾರ ಮೋಳ್ಕೆರ ಗ್ರಾಮದಲ್ಲಿರ್ತಕ್ಕಂಥ ಮನೆಗಳನ್ನ ಸರ್ಚ್ ಮಾಡ್ತಿದ್ದಾರೆ ಅನ್ನೋ ಒಂದು ಮಾಹಿತಿ ಕೂಡ ಇರ್ತಕ್ಕಂಥದ್ದು. ಆದ್ರೆ ಇನ್ನೂವರೆಗೂ ಕೂಡ ಯಾಕೆ ಸ್ಫೋಟ ಆಯ್ತು, ಸ್ಫೋಟಕ್ಕೆ ಕಾರಣ ಏನು ಅನ್ನೋದು ಅಸ್ಪಷ್ಟವಾಗಿ ತಿಳಿತಾ ಇಲ್ಲ. ಚೈತ್ರ, ಓಕೆ, ಥ್ಯಾಂಕ್ ಯು ದುರ್ಗಪ್ಪ ತಮ್ಮೆಲ್ಲ ಡೀಟೇಲ್ಸ್ಗೆ.